ಇನ್ನು ಈ ಬಾರಿಯ ಬಿಬಿಎಂಪಿ ಮೇಯರ್ ಚುನಾವಣೆಯಲ್ಲಿ 100ಕ್ಕೆ 100% ಬಿಜೆಪಿನೇ ಗೆಲ್ಲುತ್ತೆ ಅಂತ ಪಾಲಿಕೆ ವಿಪಕ್ಷ ನಾಯಕ ಪದ್ಮನಾಭ ರೆಡ್ಡಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಮಾತನಾಡಿರೋ ಅವರು, ಬೆಂಗಳೂರಿನ ಜನತೆ ನಮಗೆ ಹೆಚ್ಚಿನ ಮತ ಕೊಟ್ಟಿದ್ದಾರೆ, ನಾವು ಗೆಲುವಿನ ಸಮೀಪದಲ್ಲಿದ್ದೀವಿ. ಆದರೆ ಕಾಂಗ್ರೆಸ್ ವಾಮ ಮಾರ್ಗದ ಮೂಲಕ ಅಧಿಕಾರ ಹಿಡಿತಾ ಇದೆ. ಕಾಂಗ್ರೆಸ್ನವರು ಪಕ್ಷೇತರರಿಗೆ ಕೊಡಬಾರದ ಬಾಧೆ ಕೊಡ್ತಾ ಇದ್ದಾರೆ. ಹೀಗಾಗಿ ಅವರೆಲ್ಲ ನಮ್ಮ ಪರ ನಿಂತಿದ್ದಾರೆ. ನಾವು ಆಪರೇಷನ್ ಕಮಲ ಮಾಡಿಲ್ಲ. ಕಾಂಗ್ರೆಸ್ನಲ್ಲಿರೋ ಭಿನ್ನಮತವೇ ನಮಗೆ ವರದಾನವಾಗುತ್ತೆ ಅಂತ ಪದ್ಮನಾಭ ರೆಡ್ಡಿ ಹೇಳಿದ್ದಾರೆ. 100% ನಾವೇ ಗೆಲ್ಲೋದು. ಕಾರಣ ಬೆಂಗಳೂರು ನಗರ ಜನತೆ 101 ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿಗೆ, ಕಾಂಗ್ರೆಸ್ಗೆ ಕೇವಲ 75 ಸ್ಥಾನ. ಬೆಂಗಳೂರು ನಗರ ಜನತೆ ಕಾಂಗ್ರೆಸ್ನ JDSನ ತಿರಸ್ಕಾರ ಮಾಡಿದ್ದಾರೆ. ಆದರೆ ತಮಗೆಲ್ಲ ಗೊತ್ತಿದೆ, ಕಳೆದ 3 ವರ್ಷಗಳಿಂದ ಸಂಖ್ಯಾಬಲ ಇಲ್ಲ ಅಂದ್ರೂ ವಾಮ ಮಾರ್ಗದಲ್ಲಿ MLCಗಳನ್ನ, ರಾಜ್ಯಸಭಾ ಸದಸ್ಯರುಗಳನ್ನ ತಗೊಂಬಂದು ಇಲ್ಲಿ ಮತದಾರನಾಗಿ ಸೇರಿಸಿ ಅವರು ಅಧಿಕಾರ ಹಿಡಿತಾ ಇದ್ರು. ನಮ್ಮ ಹೋರಾಟದ ಫಲವಾಗಿ BJP ಏನು ಹೋರಾಟ ಮಾಡಿತು, ಆ ಫಲವಾಗಿ 10 ಜನ ಇಲ್ಲಿಂದ ಕಾಲ್ಕಿತ್ತಿದ್ದಾರೆ. ಆದ್ದರಿಂದ ಇವತ್ತು ನಮಗೆ ಗೆಲುವಿನ ಸಮೀಪ ಬಂದಿದ್ದೀವಿ. ನನಗೆ ವಿಶ್ವಾಸ ಇದೆ, ಅಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತು ಪಕ್ಷೇತರಿಗೂ ಅವ್ರಿಗೆ ಕೊಡಬಾರ್ದು ಬಾಧೆಗಳು ಕೊಟ್ಟಿದ್ದಾರೆ ಕಳೆದ 2 ವರ್ಷದಿಂದ. ಆದ್ದರಿಂದ ಪಕ್ಷೇತರು ನಮಗೆ ಬೆಂಬಲಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಮತ್ತು JDS ನಮಗೆ ಅಲ್ಲಿನ ಭಿನ್ನಮತದಿಂದ ನಮಗೆ ಮತ ಚಲಾಯಿಸ್ಬೋದು ಅಂದ್ಬಿಟ್ಟು ನಮಗೆ ವಿಶ್ವಾಸ ಇದೆ. ಆದ್ದರಿಂದ ನಾವು ಗೆಲ್ತೀವಿ. 100% ನಾವೇ ಗೆಲ್ಲೋದು. ಕಾರಣ ಬೆಂಗಳೂರು ನಗರ ಜನತೆ 101 ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿಗೆ, ಕಾಂಗ್ರೆಸ್ಗೆ ಕೇವಲ 75 ಸ್ಥಾನ. ಬೆಂಗಳೂರು ನಗರ ಜನತೆ ಕಾಂಗ್ರೆಸ್ನ JDSನ ತಿರಸ್ಕಾರ ಮಾಡಿದ್ದಾರೆ. ಆದರೆ ತಮಗೆಲ್ಲ ಗೊತ್ತಿದೆ, ಕಳೆದ 3 ವರ್ಷಗಳಿಂದ ಸಂಖ್ಯಾಬಲ ಇಲ್ಲ ಅಂದ್ರೂ ವಾಮ ಮಾರ್ಗದಲ್ಲಿ MLCಗಳನ್ನ, ರಾಜ್ಯಸಭಾ ಸದಸ್ಯರುಗಳನ್ನ ತಗೊಂಬಂದು ಇಲ್ಲಿ ಮತದಾರನಾಗಿ ಸೇರಿಸಿ ಅವರು ಅಧಿಕಾರ ಹಿಡಿತಾ ಇದ್ರು. ನಮ್ಮ ಹೋರಾಟದ ಫಲವಾಗಿ BJP ಏನು ಹೋರಾಟ ಮಾಡಿತು, ಆ ಫಲವಾಗಿ 10 ಜನ ಇಲ್ಲಿಂದ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಯಾಕೆಂದರೆ ಮೇಯರ್ ಚುನಾವಣೆ ಅಷ್ಟು ಕುತೂಹಲವನ್ನು ಪಡ್ಕೊಂಡಿದೆ. ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ BBMP ಕಚೇರಿಯ ಮುಂಭಾಗದಿಂದ, BBMP ಆಫೀಸ್ ಮುಂಭಾಗದಿಂದ ಮಂಜುನಾಥ್, ಹಾಗೆಯೇ ಕಾಂಗ್ರೆಸ್ನ ಮೇಯರ್ ಅಭ್ಯರ್ಥಿ ಗಂಗಾಂಬಿಕಾ ಮಂಜುನಾಥ್ ಅವರ ನಿವಾಸದ ಮುಂಭಾಗದಿಂದ ಕೃಷ್ಣಕುಮಾರ್ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಇಬ್ಬರಿಗೂ ಗುಡ್ ಮಾರ್ನಿಂಗ್ ಮಂಜುನಾಥ್ ಹಾಗೆ ಕೃಷ್ಣ. ಮೊದಲನೇದಾಗಿ ನಾನು ಮಂಜುನಾಥ್ ಅವ್ರನ್ನ ಮಾತನಾಡಿಸ್ತೀನಿ. ಸೊ ಇವತ್ತು ಒಂದು ಕುತೂಹಲ ಕೆರಳಿಸ್ತಾ ಇದೆ, BBMPಯ ಮೇಯರ್ ಹಾಗೂ ಉಪಮೇಯರ್ ಆಯ್ಕೆ. ಒಂದು ಕಡೆ ಕಾಂಗ್ರೆಸ್ ಜಟಾಪಟಿ ಇದೆ, ಅದರ ಜೊತೆಗೆ BJP ತಾನು ಕೂಡ ಕಡಿಮೆ ಇಲ್ಲ ಅನ್ನೋ ಹಾಗೆ ಕೊನೆ ಗಳಿಗೆಯಲ್ಲಿ ಮೇಯರ್ ಹಾಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ನಿಲ್ಲಿಸ್ಕೊಂಡಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಮಂಜುನಾಥ್, BJP ಸೆಡ್ ಹೊಡಿತಾ ಇರೋದು ಕಾಂಗ್ರೆಸ್ ಹಾಗೆ JDSನ ಮೈತ್ರಿ ಏನಿದೆ, ಮೈತ್ರಿಯ BBMP ಚಾಲನೆಗೆ. ಎಲ್ಲ ಒಂದು ಕಡೆ ಇವತ್ತು ಗೆಲುವು ಸಿಗುತ್ತಾ ಕಾಂಗ್ರೆಸ್ಗೆ? ಯಾಕೆಂದರೆ ನಿರೀಕ್ಷಿತ ಮಟ್ಟದಲ್ಲಿ ಅವ್ರಿಗೂ ಕೂಡ ಭಯ ಇದೆ. ಎಲ್ಲೋ BJP ಆಪರೇಷನ್ ಮಾಡ್ತಾ ಇದೆ ಅನ್ನೋಂಥದ್ದು. ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಮಂಜು. ಗುರುಪ್ರಸಾದ್, ಏನು BJP ಒಂದು ಇಷ್ಟು ದಿನ ಕಾದು ನೋಡುವ ಒಂದು ತಂತ್ರ ಅನುಸರಿಸ್ತಾ ಇತ್ತು. ಯಾಕಂದರೆ ಸಾಕಷ್ಟು ಜನ ಪಕ್ಷೇತರರು ಒಂದು ಅಲ್ಲಿ ಏನು ಈ ಮೈತ್ರಿಯಲ್ಲಿ ಒಂದು ನಮಗೆ ಅವರಿಗೆ ಬೇಕಾಗಿರುವಂಥ ಸೂಕ್ತವಾದಂಥ ಸ್ಥಾನಮಾನ ಕೊಡ್ತಿಲ್ಲ, ಅವರಿಗೆ ಬೇಕಾಗಿರುವಂಥ ಸಮಿತಿ ಅಧ್ಯಕ್ಷರನ್ನು ಕೊಡಿಸ್ತಿಲ್ಲ. ಅವರ ಒಂದು ವಾರ್ಡ್ಗಳಿಗೆ ಅಭಿವೃದ್ಧಿ ಕಾಮಗಾರಿಗೆ ಕಾಂಗ್ರೆಸ್ ಮತ್ತು JDS ಸಕಾರಾತ್ಮಕವಾಗಿ ಸ್ಪಂದಿಸ್ತಿರಲಿಲ್ಲ, ಅವರ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ಕೊಡ್ತಿರಲಿಲ್ಲ ಅನ್ನುವಂತಹ ಮಾತು ಕೆಲವು ಸದಸ್ಯರಲ್ಲಿ ಕೇಳಿ ಬಂದಿರುವಂಥದ್ದು. ಇಷ್ಟು ದಿನ ಎಲ್ಲ ಸದಸ್ಯರು ಏನು ಪಕ್ಷೇತರ 8 ಜನ ಸದಸ್ಯರು ಕಾಂಗ್ರೆಸ್ನಲ್ಲಿ ಇದ್ದರು. ಆದರೆ ನಿನ್ನೆ ನಡೆದಿರುವಂತಹ ಒಂದು ಬೆಳವಣಿಗೆಯನ್ನು ನೋಡಿದ್ರೆ ಸಾಕಷ್ಟು ಒಂದು ಅನುಮಾನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇದ್ದಕ್ಕಿದ್ದಂತೆ ಇಬ್ಬರು ಪಕ್ಷೇತರ ಸದಸ್ಯರು ಒಂದು ಕಾಣೆಯಾಗಿರುವಂಥದ್ದು. ಆ ಇಬ್ಬರು ಸದಸ್ಯರು ಸಹ BJPಯ ಸಂಪರ್ಕದಲ್ಲಿರುವುದು ಖಚಿತವಾಗಿರುವಂಥದ್ದು. ಯಾಕಂದರೆ ಇಬ್ಬರೂ ಸಹ ಈಗಾಗಲೇ ಒಂದು ವಿರೋಧ ಪಕ್ಷದ ನಾಯಕ ಪದ್ಮನಾಭ ರೆಡ್ಡಿ ಅವರು ಹೇಳಿದ ಹಾಗೆ ಏನೊಂದು ಈ ಒಂದು ಮೈತ್ರಿ ಆಡಳಿತದಲ್ಲಿ ಪಕ್ಷೇತರ ಸದಸ್ಯರಿಗೆ ಯಾವುದೇ ರೀತಿಯ ಒಂದು ಇವರು ಸಹಕಾರ ಕೊಡ್ತಿಲ್ಲ, ಅವರನ್ನು ಕಡೆಗಣಿಸ್ತಾ ಇದ್ದಾರೆ, ಹಾಗಾಗಿ ಅವರು ಬಂದಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆದರೆ ನಿಜಕ್ಕೂ ಇಲ್ಲಿ ನೋಡಿದರೆ ಇನ್ನು ಉಳಿದಿರುವಂತಹ 5 ಜನರನ್ನು ಈಗ ಏನು ನಿನ್ನೆನೇ ಒಂದು ಕಾಂಗ್ರೆಸ್ ಪಕ್ಷ ಏನು ಮಾಡ್ತು, ಅವ್ರನ್ನೆಲ್ಲ ಒಂದು ಸೇಫ್ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಈಗಲ್ಟನ್ ರೆಸಾರ್ಟ್ಗೆ ಅವರನ್ನು ಶಿಫ್ಟ್ ಮಾಡ್ತು. ಜೊತೆಗೆ ಅವರನ್ನು ತಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಳ್ಳಲು 3 ಜನ ಶಾಸಕರು ಅವ್ರ ಜೊತೆ ಇದ್ದಾರೆ. ಇನ್ನೇನು ಸುಮಾರು ಒಂದು 8 ಗಂಟೆ ಅಷ್ಟೊತ್ತಿಗೆ ಅವರು ಅಲ್ಲಿಂದ ಇಲ್ಲಿಗೆ ನೇರವಾಗಿ ಒಂದು ಎಲೆಕ್ಷನ್ ಒಂದು ಹಾಲ್ಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಪಕ್ಷೇತರ ಸದಸ್ಯರನ್ನು ಒಂದು ಹಿಡಿದಿಟ್ಟುಕೊಳ್ಳುವುದು ಕಾಂಗ್ರೆಸ್ಗೆ ಒಂದು ದೊಡ್ಡ ಸವಾಲಾಗಿತ್ತು ಅಂತ ಹೇಳ್ಬೋದು. ಆ ಮೂಲಕ ಮತ್ತೊಮ್ಮೆ ಕಾಂಗ್ರೆಸ್ ಒಂದು ರೆಸಾರ್ಟ್ ರಾಜಕೀಯ ಆರಂಭ ಮಾಡಿತು ಅಂತ ಹೇಳ್ಬೋದು. ಅದು BBMPಯಲ್ಲೂ ಸಹ ಒಂದು ರೆಸಾರ್ಟ್ ರಾಜಕೀಯ ಒಂದು ಮಾತು ಕೇಳಿಬಂದಿರುವಂಥದ್ದು. ಇದ್ರ ಜೊತೆಗೆ ಈಗಾಗಲೇ ಒಂದು BJPಯ ಒಂದು ವಿರೋಧ ಪಕ್ಷದ ನಾಯಕರು ಮಾತಾಡಿರುವ ಹಾಗೆ ಅವ್ರು ಹೇಳುವಂಥದ್ದು, ಏನೊಂದು ಕಾಂಗ್ರೆಸ್ ಮತ್ತು JDSನ ಮೈತ್ರಿ ಒಂದು ಆಡಳಿತ ಬೆಂಗಳೂರಿನ ಜನರಿಗೆ ಸಾಕಷ್ಟು ತೊಂದರೆ ಆಗಿದೆ, ಯಾವುದೇ ರೀತಿಯ ಅಭಿವೃದ್ಧಿ ಕಾಮಗಾರಿ ಆಗಿಲ್ಲ. ಬೆಂಗಳೂರಿನ ಜನತೆ ನಮ್ಮ ಒಂದು ಪಕ್ಷಕ್ಕೆ ಹೆಚ್ಚಿನ ಒಂದು ಸೀಟ್ಗಳನ್ನು ಗೆಲ್ಲಿಸಿಕೊಟ್ಟಿದ್ರು. ಆದರೆ
ಕಾಂಗ್ರೆಸ್ ಎಲ್ಲೋ ಒಂದು ವಾಮ ಮಾರ್ಗದ ಮುಖಾಂತರ ಒಂದು ಅಧಿಕಾರ ಹಿಡಿತು. ಸೊ ಹಾಗಾಗಿ ಈ ಬಾರಿ ನಮ್ಮ ಒಂದು ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸ ಇದೆ, ಗೆದ್ದೇ ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಗುರುಪ್ರಸಾದ್. ಓಕೆ ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿನ ಪಡಿತೀನಿ. ಎಸ್, ನಾನು ಕೃಷ್ಣ ಅವ್ರನ್ನ ಮಾತಾಡಿಸ್ತೀನಿ. ಕೃಷ್ಣ, ಕಾಂಗ್ರೆಸ್ ಕೂಡ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಒಳ ಜಗಳ ಅಥವಾ ಜಟಾಪಟಿ ಭಿನ್ನಾಭಿಪ್ರಾಯ ಏನಿತ್ತು ಅದೆಲ್ಲ ಮುಗಿಸ್ಕೊಂಡು ಇದೀಗ ಮೇಯರ್ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಂಡಿದೆ. ಆದರೆ ಇಲ್ಲೂ ಕೂಡ ಮೇಯರ್ ಆಗ್ತಾರಾ ಇಲ್ವಾ, ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅಂತ ಅನ್ಕೊಂಡಿತ್ತು. ಬಟ್ ಈಗ ಬಿಜೆಪಿ ಕೂಡ ಒಂದು ರೀತಿಯ ಫೈಟ್ ಅನ್ನ ಕೊಡ್ತಾ ಇದೆ. ಸೊ ಏನಾಗ್ಬೋದು, ಏನು ಹೇಳ್ತಾರೆ ಅಭ್ಯರ್ಥಿ ಅಂತ? ಖಂಡಿತ ಗುರುಪ್ರಸಾದ್, ಯಾಕಂದರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿನ ಮೇಯರ್ ಯಾರು ಅನ್ನೋದು ಕೂಡ ಸಾಕಷ್ಟು ಗೊಂದಲಗಳಿಗೆ ಕೂಡ ತೆರೆ ಕೂಡ ಬೀಳುತ್ತೆ. ಈಗಾಗಲೇ ಕಾಂಗ್ರೆಸ್ ಮತ್ತು BJPಯಿಂದ ಯಾರ್ಯಾರು ಮೇಯರ್ ಆಗ್ತಾರೆ ಅಂತ ಈಗಾಗಲೇ ಪಟ್ಟಿ ಕೂಡ ರೆಡಿಯಾಗಿದೆ. ಬಹುತೇಕವಾಗಿ ಅಂದರೆ ಜಯನಗರ ವಾರ್ಡಿನ ಗಂಗಾಂಬಿಕೆ ಬೆಂಗಳೂರಿನ ಮೇಯರ್ ಆಗ್ತಾರೆ ಅನ್ನೋದು ಕೂಡ ಬಹುತೇಕ ಖಚಿತ ಕೂಡ ಆಗಿದೆ. ಯಾಕಂದರೆ ಇನ್ನೂ ಸಾಕಷ್ಟು ಗೊಂದಲ ಇರೋ ಕಾರಣದಿಂದಾಗಿ ಮತದಾನ ನಡೆಯುವ ಕಾರಣದಿಂದ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟ ಕೂಡ ಗೊತ್ತಾಗಲಿ. ಈಗಾಗಲೇ BJP ಕೂಡ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸ್ತಾ ಇದೆ. ಜೊತೆಗೆ ಈ ಮ್ಯಾಜಿಕ್ ನಂಬರ್ 230 ಏನಿದೆಯೋ ಅದನ್ನು ದಾಟಬೇಕಂತ ಅನ್ನೋದು ಕೂಡ ಸಾಕಷ್ಟು ಈಗಾಗ ಬಲ ಕೂಡ ನಡೀತಾ. ಹೀಗಾಗಿ ಮ್ಯಾಜಿಕ್ ನಂಬರನ್ನು ದಾಟಬೇಕು ಅನ್ನೋದು ಮತ್ತೊಂದು ಕಡೆ BJP ಕೂಡ ಸಾಕಷ್ಟು ಕಸರತ್ತನ್ನು ಕೂಡ ನಡೀತದೆ. BJP ಬಳಿ 123 ಅಭ್ಯರ್ಥಿಗಳು ಕೂಡ ಇದ್ದಾರೆ. ಹೀಗಾಗಿ ಮ್ಯಾಜಿಕ್ ನಂಬರ್ 130 ಇರೋ ಕಾರಣದಿಂದಾಗಿ ಯಾವ ಸಂದರ್ಭದಲ್ಲಿ ಯಾರು ಯಾವ ಅಭ್ಯರ್ಥಿಗೆ ಮತ ಹಾಕ್ತಾರೆ ಅನ್ನೋದು ಕೂಡ ಸಾಕಷ್ಟು ಗೊಂದಲ ಕೂಡ ಇರುವಂಥದ್ದು. ಹೀಗಾಗಿ ಬೆಂಗಳೂರಿನ ಮೇಯರ್ ಮತ್ತು ಉಪಮೇಯರ್ ಯಾರಾಗ್ತಾರೆ ಅನ್ನೋದು ಕೂಡ 1 ಗಂಟೆಯ ಒಳಗೆ ಸ್ಪಷ್ಟವಾದಂಥ ಚಿತ್ರಣ ಕೂಡ ಸಿಗುತ್ತೆ. ಈಗಾಗಲೇ ಸಾಕಷ್ಟು ಕಸರತ್ತುಗಳು ಕೂಡ ನಡೀತಾ ಇದೆ. ಒಂದು ಕಡೆ BJPಯಲ್ಲೂ ಕೂಡ ಸಾಕಷ್ಟು ಕಸರತ್ತನ್ನು ಕೂಡ ನಡೀತಾ ಇದೆ. ಯಾವ್ಯಾವ ಅಭ್ಯರ್ಥಿಗಳಿಗೆ ಯಾರ್ಯಾರು ಮತ ಹಾಕಬೇಕು ಅನ್ನೋದು ಕೂಡ ಸಾಕಷ್ಟು ಗೊಂದಲ ಇರೋ ಕಾರಣದಿಂದಾಗಿ ಬೆಂಗಳೂರಿನ ಮೇಯರ್ 1 ಗಂಟೆಯ ಒಳಗೆ ಬೆಂಗಳೂರಿನ ಮೇಯರ್ ಮತ್ತು ಉಪಮೇಯರ್ ಯಾರಾಗ್ತಾರೆ ಅನ್ನೋದು ಕೂಡ ಸ್ಪಷ್ಟವಾದಂಥ ಚಿತ್ರಣ ಕೂಡ ಸಿಗುತ್ತೆ ಗುರುಪ್ರಸಾದ್. ಓಕೆ ಕೃಷ್ಣ, ಹಾಗೆ ಲೈನ್ನಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡ್ತೀನಿ. ಎಸ್, ಮಂಜುನಾಥ್ ಅವ್ರನ್ನ ಮಾತಾಡ್ತೀನಿ. ಮಂಜುನಾಥ್, ಒಂದು ವೇಳೆ ಆಪರೇಷನ್ ಕಮಲ ನಡೆದ್ರೆ ಏನಾಗುತ್ತೆ? ಯಾಕೆಂದರೆ ಮ್ಯಾಜಿಕ್ ನಂಬರ್ ಬೇಕಾಗಿರುವಂಥದ್ದು 330. ಸೊ ಎರಡೂ ಪಕ್ಷಗಳಿಗೂ ಆ ಸ್ಟ್ರಾಟಜಿ ಇದೆಯಾ, ಅಥವಾ ಕಾಂಗ್ರೆಸ್ನ ಏನು ಚಿತ್ರಣವನ್ನು ನೋಡಿಕೊಂಡು BJP ನಿರ್ಧಾರ ಮಾಡುತ್ತಾ ಇದ್ರ ಬಗ್ಗೆ? ಹಾಗೆ ಒಂದು ವೇಳೆ ಪಕ್ಷೇತರರು ಇದರಲ್ಲಿ ಯಾವ ರೀತಿ ಆಟ ಆಡಬಹುದು? ಹಾಗೆಯೇ JDSನ ಕೆಲವರು ಈಗಾಗಲೇ ಕಾಣ್ತಾ ಇಲ್ಲ, ಸೊ ನಿನ್ನೆಯಿಂದ ನಾಪತ್ತೆ ಆಗಿದ್ದಾರೆ. ಒಂದು ವೇಳೆ ಬಾಕಿವಾಗ ಅವರು ಸಪೋರ್ಟ್ ಏನಾದರೂ ಮಾಡ್ಕೊಂಡ್ರೆ, ವಿಪ್ ಉಲ್ಲಂಘನೆ ಮಾಡಿದ್ರು ಕೂಡ ಏನು ಪರಿಣಾಮ ಆಗುತ್ತೆ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಅಂತ? ಗುರುಪ್ರಸಾದ್, ಇಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಎಲ್ಲ ಪಾರ್ಟಿಗಳು ತಮ್ಮ ಸದಸ್ಯರುಗಳಿಗೆ ಒಂದು ವಿಪ್ ಜಾರಿ ಮಾಡಿರುವಂಥದ್ದು. ಯಾಕಂದರೆ ಇಲ್ಲಿ ಏನೊಂದು ಈ ಒಂದು ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಬಾರ್ದು, ಅಡ್ಡ ಮತದಾನ ಆಗುವಂಥ ಸಾಧ್ಯತೆ ಇದೆ ಅಂತ ಎಲ್ರಿಗೂ ಸಹ ಒಂದು ವಿಪ್ ಜಾರಿ ಮಾಡಿರುವಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ BJP ನೋಡ್ತಾ ಇರೋದು ಕಾಂಗ್ರೆಸ್ ಮತ್ತು JDSನ ಭಿನ್ನಮತ. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿರುವಂತಹ ಭಿನ್ನಮತ, ಯಾಕಂದರೆ ಮೇಯರ್ ಪೈಪೋಟಿಗೆ ಮೇಯರ್ ಅಭ್ಯರ್ಥಿ ಯಾರು ಅನ್ನೋದಕ್ಕೆ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಸರ್ಕಸ್ ನಡೀತು. ದೊಡ್ಡ ನಾಯಕರೇ ಇದರಲ್ಲಿ ಒಂದು ಪೈಪೋಟಿ ನಡೆಸಿದರು. ತಮ್ಮ ಅಭ್ಯರ್ಥಿ ಮೇಯರ್ ಆಗಬೇಕು, ತಮ್ಮ ಅಭ್ಯರ್ಥಿನೇ ಮೇಯರ್ ಅಭ್ಯರ್ಥಿ ಆಗಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿದರು. ಈ ಎಲ್ಲ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಅದರ ಜೊತೆಗೆ ಈಗಾಗಲೇ ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳನ್ನು ತಮ್ಮ ಒಂದು ಹಿಡಿತದಲ್ಲಿಟ್ಟುಕೊಂಡಿರುವಂತಹ BJP ಒಂದು ವೇಳೆ ಕಾಂಗ್ರೆಸ್ನಲ್ಲಿಯೂ ಸಹ ಸಾಕಷ್ಟು ಭಿನ್ನಮತ ಇದೆ. ಯಾಕಂದರೆ ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಸಾಕಷ್ಟು ಸದಸ್ಯರು ಒಂದು ಒಲವು ತೋರಿದ್ರು. ಕೊನೆಗೆ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರನ್ನು ಮೇಯರ್ ಅಭ್ಯರ್ಥಿಯಾಗಿ ಮಾಡಿದ ಮೇಲೆ ಅಲ್ಲಿನ ಭಿನ್ನಾಭಿಪ್ರಾಯ ಇದೆ. ಆ ಒಂದು ಭಿನ್ನಾಭಿಪ್ರಾಯ ಇರುವಂತಹ ಜನರು ಸದಸ್ಯರು ಏನಿದ್ದಾರೆ ಅವರು ಒಂದು ಅಡ್ಡ ಮತದಾನ ಮಾಡುವಂತಹ ಸಾಧ್ಯತೆ ಇರಬಹುದು ಅಂತ ಸಾಕಷ್ಟು ಊಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಪಕ್ಷೇತರ ಸದಸ್ಯರು ಸಹ ಸಾಕಷ್ಟು ಒಂದು ನೋವು ಅನುಭವಿಸಿದ್ದಾರೆ ಈ ಒಂದು ಮೈತ್ರಿ ಆಡಳಿತದಲ್ಲಿ. ಸೊ ಹಾಗಾಗಿ ಅವರು ನಮಗೆ ಬೆಂಬಲ ಕೊಡ್ತಾರೆ ಅನ್ನುವಂತಹ ಮಾತನ್ನು ಈಗಾಗಲೇ ಒಂದು BJP ಹೇಳಿರುವಂಥದ್ದು. ಸೊ ಹಾಗಾಗಿ BJP ಎಲ್ಲೋ ಒಂದು ಕಡೆ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇವರಲ್ಲಿರುವ ಭಿನ್ನಮತ ಅವರಿಗೆ ವರದಾನ ಆಗುತ್ತಾ ಅನ್ನುವಂಥದ್ದನ್ನು ನಾವು ಏನು ಸುಮಾರು 11 ಗಂಟೆ ಅಷ್ಟೊತ್ತಿಗೆ ನಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ. ಯಾಕಂದರೆ ಯಾರು ಅಡ್ಡ ಮತದಾನ ಮಾಡ್ತಾರೆ, ಯಾರ ಪರವಾಗಿ ವೋಟ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಳಿಸಿರುವಂಥದ್ದು ಗುರುಪ್ರಸಾದ್. ಓಕೆ ಮಂಜುನಾಥ್, ಹಾಗೆ ಲೈನ್ನಲ್ಲಿರಿ. ನಾನು ಕೃಷ್ಣ ಅವ್ರನ್ನ ಮಾತಾಡಿಸ್ತೀನಿ. ಕೃಷ್ಣ, ಈಗಾಗಲೇ ಕಾಂಗ್ರೆಸ್ಗೂ ಕೂಡ 127 ಸದಸ್ಯ ಬಲ ಇದೆ. ಅಂದರೆ ಪಕ್ಷೇತರರು ಜಾಯ್ನ್ ಆದರೆ 132 ಆಗುತ್ತೆ. ಸೊ ಇಲ್ಲಿ ಪಕ್ಷೇತರರು ಬಹುಶಃ ಕೈ ಕೊಡುವಂಥ ಸಾಧ್ಯತೆ ಇದೆಯಾ ಕಾಂಗ್ರೆಸ್ ಹಾಗೆ JDSಗೆ? ಯಾಕೆಂದರೆ ಅಶೋಕ್ ಅವರು ಹೇಳಿದ್ದಾರೆ, ನಾವು ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದೀವಿ. ಹಾಗೆಯೇ ಸೊ ಅಭ್ಯರ್ಥಿ ಘೋಷಣೆ ಆದ ಬಳಿಕ ನಾವು ಏನು ಚಾಲೂ ಮಾಡಬೇಕೋ ಅದನ್ನು ಮಾಡ್ತೀವಿ ಅಂತ. ಹಾಗಾದರೆ ಪಕ್ಷೇತರ ಶಾಸಕರಾಗಲಿ ಅಥವಾ ಪಕ್ಷೇತರ ಅಭ್ಯರ್ಥಿಗಳಾಗಲಿ ಅಥವಾ ಕಾಂಗ್ರೆಸ್ನ ಸದಸ್ಯರಾಗಲಿ ಪಕ್ಷೇತರ ಅಭ್ಯರ್ಥಿಗಳಾಗಲಿ BJP ಜೊತೆ ಸಂಪರ್ಕದಲ್ಲಿದ್ದಾರಾ? ಸೊ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ BJP ಕಾಯ್ತಾ ಇದೆಯಾ ಅಂತ?
ಖಂಡಿತ ಗುರುಪ್ರಸಾದ್, ಈಗಾಗಲೇ ಬಿಜೆಪಿ ಬಳಿ ಕೇವಲ 133 ಅಭ್ಯರ್ಥಿ 123 ಅಭ್ಯರ್ಥಿಗಳು ಕೂಡ ಇದ್ದಾರೆ. ಅಂದರೆ ಇದಕ್ಕೆ ಮ್ಯಾಜಿಕ್ ನಂಬರ್ ಕೂಡ ಬೇಕಾಗಿರ್ಬೋದು 130. ಹೀಗಾಗಿ 8 ಅಂದ ಜನರನ್ನ ಸೆಳೆಯೋಕೆ ಎಲ್ಲ ಒಂದು ಕಡೆ ಬಿಜೆಪಿ ಕೂಡ ಈಗಾಗಲೇ ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಕಸರತ್ತನ್ನ ಕೂಡ ಮಾಡ್ತಾ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ 8 ಜನರನ್ನ ಸೆಳೆಯೋಕೆ ಬಿಜೆಪಿ ಬಳಿ ಅಸಾಧ್ಯ ಕೂಡ ಆಗಿರ್ಬೋದು. ಹೀಗಾಗಿ ಬಹುತೇಕವಾಗಿ ಈ ಬಾರಿ ಕೂಡ ಕಳೆದ ಬಾರಿಯಂತೆ ಬಿಜೆಪಿ ಅಂದರೆ ಕಾಂಗ್ರೆಸ್ ಮತ್ತು JDS ಬೆಂಗಳೂರಲ್ಲಿ ಅಂದರೆ ಸಾಕಷ್ಟು ಅಂದರೆ ಮೇಯರ್ ಮತ್ತು ಉಪಮೇಯರ್ ಆಗೋದು ಬಹುತೇಕ ಕೂಡ ಖಚಿತ ಕೂಡ ಆಗಿದೆ. ಈಗಾಗಲೇ ಕಸರತ್ತನ್ನ ಕೂಡ ಮಾಡಿದೆ. ಕಳೆದ ರಾತ್ರಿ ಕೂಡ ಬಿಜೆಪಿ ರಿಸಲ್ಟ್ ರಾಜಕೀಯನ ಕೂಡ ಮಾಡಿದೆ. ಆದರೆ ಸಾಕಷ್ಟು ಅಭ್ಯರ್ಥಿಗಳನ್ನ ಸೆಳೆಯೋಕೆ ಬಿಜೆಪಿ ಕೂಡ ಕೈಯಿಂದ ಕೂಡ ಆಗಲಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಈಗಲೂ ಕೂಡ ಅಂದರೆ ಇನ್ನೂ ಕೂಡ ಸಾಕಷ್ಟು ಸಮಯ ಅಂದರೆ ಇನ್ನೇನು ಕೆಲವೇ ನಿಮಿಷಗಳಿರೋ ಕಾರಣದಿಂದಾಗಿ ಯಾವ ಸಂದರ್ಭದಲ್ಲಿ ಕೂಡ ಏನಾಗ್ಬೋದು ಅನ್ನೋದು ಕೂಡ ಸಾಕಷ್ಟು ಗೊಂದಲ ಕೂಡ ಕಾಣ್ತಾ ಇದೆ. ಯಾಕಂದರೆ 130 ಮ್ಯಾಜಿಕ್ ನಂಬರು ಇರೋ ಕಾರಣದಿಂದಾಗಿ ಸಾಕಷ್ಟು ಅಭ್ಯರ್ಥಿಗಳನ್ನ ಸೆಳಿಬೇಕು ಅಂತ ಕೂಡ ಬಿಜೆಪಿ ಸಾಕಷ್ಟು ಕಸರತ್ತನ್ನು ಕೂಡ ಮಾಡ್ತಾ ಇದೆ. ಆದರೆ ಬಿಜೆಪಿ ಅಂದರೆ ಕಾಂಗ್ರೆಸ್ ಇದನ್ನ ಯಾವುದನ್ನು ಕೂಡ ಮಾಡದೆ ಎಲ್ಲ ಒಂದು ಕಡೆ ನಾವೇ ಈ ಸಲ ಕೂಡ ಕಳೆದ ಬಾರಿಯಂತೆ ಮೇಯರ್ ಆಗಿ ಮತ್ತು ಉಪ ಮೇಯರ್ ಆಗಿ ಅಂದರೆ ಕಾಂಗ್ರೆಸ್ ಮತ್ತು JDS ಈ ಬಾರಿ ಕೂಡ ಅಧಿಕಾರವನ್ನು ಹಿಡಿತೆ ಅಂತ ಒಂದು ಭರವಸೆಯಲ್ಲೇ ಕೂಡ ಇದೆ. ಮತ್ತೊಂದು ಕಡೆ ಬಿಜೆಪಿ ಕೂಡ ಸಾಕಷ್ಟು ಭರವಸೆಯಲ್ಲೇ ಕೂಡ ಹಿಡಿದೆ. ಆದರೆ ಇದು ಅಸಾಧ್ಯ ಮಾತು ಕೂಡ ಆಗಿದೆ. ಯಾಕಂದ್ರೆ ಇಷ್ಟು ಅಭ್ಯರ್ಥಿಗಳನ್ನ ಬಿಜೆಪಿ ಬಳಿ ಸೆಳೆಯೋಕೆ ಸಾಕಷ್ಟು ಕಷ್ಟ ಅಂತ ಭಾವಿಸಬೇಕಾಗುತ್ತೆ. ಯಾಕಂದ್ರೆ ಈ ಬಾರಿ ಕೂಡ ಬಹುತೇಕವಾಗಿ ಬಿಜೆಪಿ ಅಂದರೆ ಕಾಂಗ್ರೆಸ್ ಮತ್ತು JDS ಬಹುತೇಕ ಭಾಗವಾಗಿ ಬೆಂಗಳೂರಲ್ಲಿ ಈ ಸಾಲಿ ಕೂಡ ಅಧಿಕಾರ ಹಿಡಿದು ಬಹುತೇಕವಾದಂಥ ಖಚಿತ ಕೂಡ ಆಗಿರ್ಬೋದು. ಹೀಗಾಗಿ ಬೆಂಗಳೂರಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿನ ಮೇಯರ್ ಮತ್ತು ಉಪಮೇಯರ್ ಯಾರು ಆಗ್ತಾರೆ ಅನ್ನೋದು ಕೂಡ ಸ್ಪಷ್ಟವಾದ ಚಿತ್ರಣ ಕೂಡ ಸಿಗುತ್ತೆ. ಈಗಾಗಲೇ 8 ಗಂಟೆಯಿಂದ 9:30ವರೆಗೂ ನಾಮಪತ್ರ ಸಲ್ಲಿಸೋಕ್ಕೆ ಟೈಮ್ ಕೂಡ ಇದೆ. ಈಗಾಗಲೇ ಕೆಲವು ಅಭ್ಯರ್ಥಿಗಳು ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಜೊತೆಗೆ 11 ಗಂಟೆಗೆ ಕೆಂಪೇಗೌಡ ಪೌರಸಭಾಂಗಣ ಇದೆ ಬಿಪಿಬಿಲಿ ಚುನಾವಣೆ ನಡೆಯುತ್ತೆ. ಚುನಾವಣೆಯಲ್ಲಿ ಕೈ ಎತ್ತುವ ಮೂಲಕ ಯಾರು ಅಭ್ಯರ್ಥಿಗಳು ಆಗ್ತಾರೆ ಅನ್ನೋದು ಕೂಡ ಸ್ಪಷ್ಟವಾದಂಥ ಚಿತ್ರಣ ಕೂಡ ಸಿಗುತ್ತೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಮಂಜುನಾಥ್, ಇಬ್ಬರಿಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ.